ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಪ್ರೀತಿಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರ ಭಕ್ತಿ ಯೋಗ 4ನೆಯ ಅಧ್ಯಾಯ, ದ ನೆಸೆಸಿಟಿ ಆಫ್ ಗುರು, ಗುರುವಿನ ಅವಶ್ಯಕತೆ. ಇದರಲ್ಲಿ ಸ್ವಾಮೀಜಿ ಹೇಳುತ್ತಾರೆ, ಪ್ರತಿಯೊಂದು ಜೀವಿ ತನ್ನ ಜನ್ಮಾಂತರಗಳ ಪ್ರಯಾಣದಲ್ಲಿ ಪೂರ್ಣತೆಯನ್ನು ಪಡೆಯಲೇಬೇಕು. ಅವನವನ ಕರ್ಮಾನುಸಾರ ಅವನವನ ಚಿಂತನೆಗೆ ತಕ್ಕಂತೆ ಅವನು ತನ್ನದೇ ಆದ ಮಾರ್ಗದಲ್ಲಿ ಮುಂದುವರಿಯುತ್ತಾನೆ. ನಾವು ಇಂದು ಏನಾಗಿದ್ದೇವೆಯೋ ಅದು ನಮ್ಮ ಹಿಂದಿನ ಕರ್ಮಗಳ, ಹಿಂದಿನ ಚಿಂತನೆಗಳ ಫಲಿತಾಂಶ. ಇದರ ಅರ್ಥ, ಮುಂದೆ ನಾವು ಏನಾಗ ಬಯಸುತ್ತೇವೆಯೋ ಅದು ನಮ್ಮ ಇಂದಿನ ಕರ್ಮವನ್ನು, ಇಂದಿನ ಚಿಂತನೆಯನ್ನು ಅವಲಂಬಿಸಿದೆ. ಇದರ ಅರ್ಥ ಇಲ್ಲಿ ಬಾಹ್ಯ ಸಹಾಯಕ್ಕೆ ಅವಕಾಶ ಇಲ್ಲ ಎಂದು ಅಲ್ಲ. ಅಷ್ಟೇ ಅಲ್ಲ, ಹೆಚ್ಚಿನ ಸಂದರ್ಭದಲ್ಲಿ ಬಾಹ್ಯ ಸಹಾಯದ ಅವಶ್ಯಕತೆ ಪ್ರತಿಯೊಬ್ಬ ಜೀವಿಗೆ ಇದ್ದೇ ಇದೆ. ಬಾಹ್ಯದಿಂದ ಒಂದು ನೆರವು ದೊರೆತಾಗ ಈ ಜೀವಿಯ ಆಧ್ಯಾತ್ಮಿಕ ವಿಕಾಸ ವೇಗವನ್ನು ಪಡೆಯುತ್ತದೆ. ಇವನ ಆತ್ಮ ಜಾಗೃತಿಯಾಗುತ್ತದೆ. ಇವನು ಪವಿತ್ರನಾಗುತ್ತಾನೆ, ಪೂರ್ಣತೆ ಎಡೆಗೆ ಹೋಗುತ್ತಾನೆ. ಸಾಧಕನಿಗೆ ಅಥವಾ ಭಕ್ತನಿಗೆ ಯಾವಾಗಲೂ ಬಾಹ್ಯದ ಸಹಾಯ ಗುರುವಿನ ರೂಪದಲ್ಲಿ ಲಭಿಸುತ್ತದೆ, ಗ್ರಂಥಗಳಿಂದ ಅಲ್ಲ. ಒಂದು ಜೀವಿಗೆ ಚೈತನ್ಯವನ್ನು ಧಾರೆ ಎರೆಯುವ ಕಾರ್ಯವನ್ನು ಗ್ರಂಥಗಳು ಮಾಡಲಾರವು. ಜ್ಞಾನದಿಂದ, ಪಾವಿತ್ರ್ಯದಿಂದ ಪರಿಪೂತನಾದ ಓರ್ವ ವ್ಯಕ್ತಿ, ಗುರು ಮಾತ್ರ ಇನ್ನೋರ್ವ ವ್ಯಕ್ತಿಯಲ್ಲಿ ಚೈತನ್ಯವನ್ನು ತುಂಬಬಲ್ಲ. ಒಂದು ಹೊತ್ತಿ ಉರಿಯುವ ದೀಪ ಮಾತ್ರ ಇನ್ನೊಂದು ದೀಪವನ್ನು ಬೆಳಗಿಸಬಲ್ಲದು. ಅದೇ ರೀತಿ ಗ್ರಂಥಗಳಿಂದ ನಾವು ಆಧ್ಯಾತ್ಮಿಕ ಜಾಗೃತಿಯನ್ನು ಪಡೆಯುತ್ತೇವೆ ಎಂದು ಹೇಳುವುದು ಸತ್ಯ ದೂರವಾದ ಮಾತು. ಸ್ವಾಮೀಜಿ ಹೇಳುತ್ತಾರೆ, ಎಷ್ಟೋ ಬಾರಿ ನಾವು ಬಹಳಷ್ಟು ಗ್ರಂಥಗಳನ್ನು ಓದುವ ಮೂಲಕ ಬೌದ್ಧಿಕ ಪ್ರಚಂಡತೆಯನ್ನೇನೋ ಪಡೆಯಬಹುದು, ಆದರೆ ಅದು ಅಷ್ಟೇ ಪ್ರಮಾಣದ ಆಧ್ಯಾತ್ಮಿಕ ವಿಕಾಸಕ್ಕೆ ನೆರವು ನೀಡಲಾರದು. ನಾವು ಅಂದುಕೊಳ್ಳುತ್ತೇವೆ, ಯಾವ ರೀತಿ ನಾವು ಬೌದ್ಧಿಕ ಉನ್ನತಿಯನ್ನು ಸಾಧಿಸುತ್ತೇವೆಯೋ ಅದೇ ಪ್ರಮಾಣದಲ್ಲಿ ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಿದ್ದೇವೆ ಎಂದು. ಆದರೆ ಇದು ಸತ್ಯವಾದ ಮಾತು ಅಲ್ಲ. ಇನ್ನು ಎಷ್ಟೋ ಬಾರಿ ನಾವು ಅನೇಕ ಗ್ರಂಥಗಳನ್ನು ಓದುವ ಮೂಲಕ, ಅನೇಕ ವಿಚಾರಗಳನ್ನು, ಚಿಂತನೆಗಳನ್ನು ಬುದ್ಧಿಯಲ್ಲಿ ತುಂಬಿಸಿಕೊಳ್ಳುವ ಮೂಲಕ ನಾವು ಆಧ್ಯಾತ್ಮಿಕವಾಗಿ ಬಹಳ ಮುಂದುವರಿದಿದ್ದೇವೆ ಎಂಬ ಭ್ರಮೆಗೆ ಒಳಗಾಗುತ್ತೇವೆ. ಇದು ಸರಿಯಾದುದಲ್ಲ. ಇದಕ್ಕೆ ಸಾಕ್ಷಿ ಸ್ವಾಮೀಜಿ ಹೇಳುತ್ತಾರೆ, ಒಬ್ಬ ವ್ಯಕ್ತಿ ಅದ್ಭುತವಾಗಿ ಮಾತನಾಡಬಲ್ಲ, ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ಉದಾಹರಿಸಿ ವಿವರಿಸಬಲ್ಲ, ವ್ಯಾಖ್ಯಾನಿಸಬಲ್ಲ,
ಆದರೆ ಸಾಧನೆಯ ವಿಚಾರವನ್ನು ತೆಗೆದುಕೊಂಡಾಗ, ಅನುಷ್ಠಾನದ ಜೀವನದಲ್ಲಿ ಪರಿಪಾಲನೆಯ ಚಾರಿತ್ರ್ಯದ ಮುಖವನ್ನು ತೆಗೆದುಕೊಂಡಾಗ ಅವನು ವಿಫಲವಾಗುವುದನ್ನು ನಾವು ಗಮನಿಸುತ್ತೇವೆ. ಆದ್ದರಿಂದ ಆಧ್ಯಾತ್ಮಿಕ ಉನ್ನತಿಗೆ ಗ್ರಂಥಗಳು ಅಷ್ಟು ಪ್ರಮಾಣದಲ್ಲಿ ಸಹಾಯವನ್ನು ಮಾಡಲಾರವು. ಆಧ್ಯಾತ್ಮಿಕ ಉನ್ನತಿಗೆ ಬಾಹ್ಯ ನೆರವು ಯಾವಾಗಲೂ ಗುರುವಿನ ರೂಪದಲ್ಲಿ ಬರುತ್ತದೆ. ಗುರು ಯಾರು? ಯಾರು ಆಧ್ಯಾತ್ಮಿಕ ಶಕ್ತಿಯನ್ನು ಧಾರೆ ಎರೆಯುತ್ತಾನೆಯೋ ಅವನು ಗುರು. ಒನ್ ಹೂ ಟ್ರಾನ್ಸ್ಮಿಟ್ಸ್ ದ ಸ್ಪಿರಿಚುವಲ್ ಪವರ್. ಅವನ ಹತ್ತಿರ ಆಧ್ಯಾತ್ಮಿಕ ಶಕ್ತಿ ಇರಬೇಕು. ಆಗ ಮಾತ್ರ ಅವನು ಅದನ್ನು ಇನ್ನೊಬ್ಬರಿಗೆ ಧಾರೆ ಎರೆಯಬಲ್ಲ. ಸ್ವಾಮಿ ವಿವೇಕಾನಂದರು ಇನ್ನೊಂದು ಕಡೆಯಲ್ಲಿ ಹೇಳುತ್ತಾರೆ, ಹೇಗೆ ಒಂದು ವಸ್ತುವನ್ನು ನಮ್ಮ ಕೈಯಿಂದ ತೆಗೆದು ಇನ್ನೊಬ್ಬರಿಗೆ ಕೊಡಬಹುದೋ ಅದೇ ರೀತಿ ಆಧ್ಯಾತ್ಮಿಕ ಸತ್ವವನ್ನು, ಪಾವಿತ್ರ್ಯವನ್ನು ಇನ್ನೊಬ್ಬರಿಗೆ ಕೊಡಬಹುದು. ಗುರು ಆಧ್ಯಾತ್ಮಿಕ ಶಕ್ತಿಯನ್ನು ಇನ್ನೊಬ್ಬರಿಗೆ ಕೊಡುವವನು. ಶಿಷ್ಯ ಯಾರು? ಯಾರು ಈ ಶಕ್ತಿಯನ್ನು ಧರಿಸಿಕೊಳ್ಳುತ್ತಾನೆಯೋ, ಯಾರು ಈ ಆಧ್ಯಾತ್ಮಿಕ ಶಕ್ತಿಯನ್ನು ಸ್ವೀಕರಿಸುತ್ತಾನೆಯೋ ಅವನು ಶಿಷ್ಯ. ಗುರುವಿನ ಹತ್ತಿರ ಕೊಡಲಿಕ್ಕೆ ವಸ್ತು ಇರಬೇಕು, ಆತ್ಮವಸ್ತು. ಶಿಷ್ಯನ ಹತ್ತಿರ ಅದನ್ನು ಸ್ವೀಕರಿಸುವ ಯೋಗ್ಯತೆ ಇರಬೇಕು. ನೆಲ ಹದವಾಗಿರಬೇಕು, ಬೀಜ ಅತ್ಯಂತ ಜೀವಂತವಾಗಿರಬೇಕು. ಆಗ ಮಾತ್ರ ಅದ್ಭುತವಾದ ಆಧ್ಯಾತ್ಮಿಕ ವಿಕಾಸವನ್ನು ನಾವು ಗಮನಿಸಬಹುದು. ಸ್ವಾಮೀಜಿ ಹೇಳುತ್ತಾರೆ, ಎಲ್ಲಿ ಗುರು ಶಿಷ್ಯ ಸಂಬಂಧ ಜೀವಂತವಾಗಿದೆಯೋ ಅಲ್ಲಿ ಮಾತ್ರ ಶ್ರೇಷ್ಠ ಆಧ್ಯಾತ್ಮಿಕ ವ್ಯಕ್ತಿಗಳು ಉದಿಸಿ ಬಂದುದನ್ನು ನಾವು ಇತಿಹಾಸದುದ್ದಕ್ಕೂ ಗಮನಿಸುತ್ತೇವೆ. ಎಲ್ಲಿ ಈ ಗುರು ಶಿಷ್ಯ ಸಂಬಂಧ ಇಲ್ಲವೋ ಅಲ್ಲಿ ಕೇವಲ ಆಧ್ಯಾತ್ಮಿಕ ವಿಚಾರ ವಿನಿಮಯ ಚರ್ಚೆ ನಡೆಯುತ್ತಿದೆ. ನಿಜವಾದ ಆಧ್ಯಾತ್ಮಿಕ ಪ್ರಯೋಜನ ಆಗುತ್ತಿಲ್ಲ. ಅಲ್ಲಿ ಕೇವಲ ಬೌದ್ಧಿಕ ಕುತೂಹಲವನ್ನು ತಣಿಸುವ ಪ್ರಯತ್ನವನ್ನು ನಡೆಸಲಾಗುತ್ತಿದೆ, ಅಥವಾ ಕೇವಲ ಕೆಲವು ಬಾಲಿಶ ಆಟಗಳು ನಡೆಯುತ್ತಿವೆ. ಆದರೆ ಅದರಿಂದಲೂ ಪ್ರಯೋಜನ ಇದೆ. ಆ ಮೂಲಕವೂ ಮುಂದೊಂದು ದಿನ ಆ ಗುರು ಶಿಷ್ಯರಲ್ಲಿ ನಿಜವಾದ ವ್ಯಾಕುಲತೆ ಉದಿಸಿ ಅವರು ಆಧ್ಯಾತ್ಮಿಕ ಮಾರ್ಗಕ್ಕೆ ಬರುವಂತಾಗುತ್ತದೆ. ತಪ್ಪಿಲ್ಲ. ಸ್ವಾಮೀಜಿ ಮುಂದುವರಿಸುತ್ತಾರೆ, ಇಲ್ಲಿ ನಮಗೆ ಎರಡು ಮುಖ್ಯವಾದ ಅಪಾಯಗಳನ್ನು ಗುರುತಿಸಬಹುದು. ಮೊದಲನೆಯದು ಶಿಷ್ಯನ ಕಡೆಯಿಂದ. ಅವನು ತನ್ನ ಕ್ಷಣಿಕ ಭಾವೋದ್ರೇಕಗಳನ್ನೇ, ಕ್ಷಣಿಕ ಭಾವನೆಗಳನ್ನೇ ನಿಜವಾದ ವ್ಯಾಕುಲತೆ ಎಂದು ತಿಳಿದು ದಾರಿ ತಪ್ಪುವ ಸಂಭವವಿದೆ. ಇದಕ್ಕೆ ಒಂದು ಉದಾಹರಣೆ, ಯಾರೋ ಒಬ್ಬರು ನಮಗೆ ಅತ್ಯಂತ ಪ್ರಿಯರಾದವರು ತೀರಿಕೊಂಡರು. ಆಗ ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಭಾವನೆಗಳು ಎದ್ದವು. ನಮಗೆ ಅನ್ನಿಸ್ತು ಜಗತ್ತು ಕ್ಷಣಿಕವಾದದ್ದು, ನಶ್ವರವಾದದ್ದು, ಭಗವಂತನೊಬ್ಬನೇ ಪಡೆದುಕೊಳ್ಳಬೇಕಾದ ವಸ್ತು ಎಂದರಿತು ನಾವು
ಧರ್ಮ ಸಾಧನೆಯ ಕಡೆಗೆ ಆಸಕ್ತಿಯನ್ನು ಒಲವನ್ನು ತೋರಿಸಿದ್ದೀವಿ. ಕೆಲವು ದಿನಗಳಾದ ಮೇಲೆ ಎಲ್ಲ ಮುಗಿದು ಹೋಯಿತು, ಎಲ್ಲ ಮತ್ತೆ ಮುಂಚಿನಂತೆಯೇ ಆಯಿತು. ಇಲ್ಲಿ ಶಿಷ್ಯನ ವ್ಯಾಕುಲತೆ ನಿಜವಾದುದಲ್ಲ, ಅದು ಕೇವಲ ಕ್ಷಣಿಕ ಭಾವನೆಗಳು ಅಷ್ಟೇ. ಹೀಗೆ ಎಷ್ಟೋ ಕಡೆಗಳಲ್ಲಿ ನಾವು ನಮ್ಮ ಕ್ಷಣಿಕ ಭಾವನೆಗಳನ್ನೇ ನಿಜವಾದ ವ್ಯಾಕುಲತೆ ಎಂದು ಭಾವಿಸಿ, ನಮಗೆ ವ್ಯಾಕುಲತೆ ಇದ್ದರೂ ಗುರು ಸಿಗಲಿಲ್ಲ ಎಂದು ತಪ್ಪು ತಿಳುವಳಿಕೆಗೆ ಒಳಗಾಗುವ ಅಥವಾ ದೂರುವ ಸಾಧ್ಯತೆಗಳಿವೆ. ಸ್ವಾಮೀಜಿ ಹೇಳುತ್ತಾರೆ, ಈ ಜಗತ್ತಿನ ಒಂದು ಶಾಶ್ವತ ನಿಯಮ, ನೆಲ ಬಿತ್ತನೆಗೆ ಸಿದ್ಧವಾಗುತ್ತಲೇ ಬೀಜ ಅದೆಲ್ಲಿಂದಲೂ ಬಂದು ಬೀಳಲೇಬೇಕು. ನಮ್ಮಲ್ಲಿ ವ್ಯಾಕುಲತೆ ಉದಿಸುತ್ತಲೇ ನಾವು ಬಯಸಿದ ವಸ್ತು, ನಾವು ಅರಸುತ್ತಿರುವ ವಸ್ತು, ಭಗವತ್ ವಸ್ತು ಲಭಿಸಲೇಬೇಕು, ಗುರು ದೊರೆಯಲೇಬೇಕು. ಆದ್ದರಿಂದ ನಾವು ನಮ್ಮಲ್ಲಿ ವ್ಯಾಕುಲತೆ ಇದ್ದರೂ ನಮಗೆ ಗುರು ಸಿಗಲಿಲ್ಲ ಎಂದು ದೂರುವ ಬದಲು ನಮ್ಮ ವ್ಯಾಕುಲತೆ ದಿಟವಾದುದೇನು ಎಂದು ಒಮ್ಮೆ ಪರೀಕ್ಷಿಸಿ ನೋಡೋಣ. ಸ್ವಾಮೀಜಿ ಹೇಳುತ್ತಾರೆ, ಎರಡನೆಯ ಅಪಾಯ ಇದಕ್ಕಿಂತ ದೊಡ್ಡದು. ಅದು ಗುರುವಿನ ಕಡೆಯಿಂದ. ಏನೆಂದರೆ, ಗುರು ತಾನು ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ ಎಂದು ತಪ್ಪು ತಿಳಿದುಕೊಂಡು ಅಜ್ಞಾನದಲ್ಲಿ ತೊಳಲಾಡುತ್ತಿದ್ದರೂ ತಾನು ಜ್ಞಾನಿ ಎಂಬ ಅಭಿಮಾನವನ್ನು ತಾಳುತ್ತಾನೆ. ಅಷ್ಟೇ ಅಲ್ಲ, ಅವನು ಹಲವು ಶಿಷ್ಯರನ್ನು ಬೇರೆ ಇಟ್ಟುಕೊಳ್ಳುತ್ತಾನೆ. ಇದು ಹೇಗೆ ಎಂದರೆ, ಕುರುಡನನ್ನು ಕರೆದುಕೊಂಡು ಹೋಗುವ ಕುರುಡನಂತೆ. ಇಬ್ಬರೂ ಅಂಧಕೂಪದಲ್ಲಿ ಬೀಳುವಂತಾಗುತ್ತದೆ. ಇದು ಬಹಳ ಅಪಾಯಕರ ಸನ್ನಿವೇಶ. ಜಗತ್ತಿನಲ್ಲಿ ಇಂಥ ಗುರುಗಳು ಅನೇಕರು ಇದ್ದಾರೆ. ಅವರಿಗೆ ತಕ್ಕಂತಹ ಶಿಷ್ಯರೂ ಅನೇಕರು ಇದ್ದಾರೆ. ಕಠ ಉಪನಿಷತ್ತು ನಮಗೆ ನೆನಪಿಸಿಕೊಡುತ್ತದೆ, ಅವಿದ್ಯಾಯಾಮ್ ಅಂತರೇ ವರ್ತಮಾನ. ಅವರು ಅವಿದ್ಯೆಯಲ್ಲಿ ತೊಳಲಾಡುವವರಾಗಿ ಸ್ವಯಂ ಧೀರ ಪಂಡಿತಂ ಅನ್ಯಮಾನಾಹ, ತಮ್ಮನ್ನು ತಾವು ಪಂಡಿತರು ಎಂದು ತಿಳಿದುಕೊಳ್ಳುತ್ತಾ ಅಭಿಮಾನವಶರಾಗಿ ದಂದ್ರಮ್ಯಮಾಣ ಪರ್ಯಂತಿ ಮೂಢ ಅಂಧೇನೈವ ನೀಯಮಾನ ಯಥಾಂಧಾಹ. ಕುರುಡನನ್ನು ಕರೆದುಕೊಂಡು ಹೋಗುವ ಕುರುಡನಂತೆಯೇ ಅವರು ಹಲವಾರು ಶಿಷ್ಯರನ್ನು ದಾರಿ ತಪ್ಪಿಸುತ್ತಾರೆ, ತಾವೂ ದಾರಿ ತಪ್ಪುತ್ತಾರೆ. ಇದು ಸಲ್ಲ. ಆದ್ದರಿಂದ ಗುರುವಾಗುವ ಮೊದಲು ಗುರು ತಾನು ಅರ್ಹತೆಯನ್ನು ಗಳಿಸಿದ್ದಾನೆಯಾ, ತನ್ನ ಬಳಿ ಆಧ್ಯಾತ್ಮಿಕ ಶಕ್ತಿ ಸಂಚಯವಾಗಿದೆಯೇನು ಎಂದು ಒಮ್ಮೆ ಪರೀಕ್ಷಿಸಿ ನೋಡಬೇಕು. ಸ್ವಾಮೀಜಿ ಹೇಳುತ್ತಾರೆ, ಪ್ರತಿಯೊಬ್ಬ ಭಿಕ್ಷುಕನು ತಾನು $1,000,000 ದಾನ ಮಾಡಬೇಕು ಎಂದು ಆಸೆ ಪಡುತ್ತಾನೆ. ಆದರೆ ಆಸೆ ಪಟ್ಟರೆ ಸಾಲದು, ಅವನು $1,000,000 ಇಟ್ಟುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಈ ಬಗೆಯ ಅಪಾಯಗಳಿಂದ ಎಚ್ಚರವಾಗಿರಿ ಎಂದು ಸೂಚಿಸುತ್ತಾ ಸ್ವಾಮೀಜಿ ಈ 4ನೆಯ ಅಧ್ಯಾಯವನ್ನು ಮುಕ್ತಾಯಗೊಳಿಸುತ್ತಾರೆ. ಈ ಅಧ್ಯಾಯದ ಮುಖ್ಯಾಂಶಗಳು ಏನು? ಪ್ರತಿಯೊಬ್ಬ ಜೀವಿ ತನ್ನ ಜನ್ಮಾಂತರಗಳ ಪ್ರಯಾಣದಲ್ಲಿ ಪೂರ್ಣತೆಯನ್ನು, ಪವಿತ್ರತೆಯನ್ನು ಪಡೆಯಲೇಬೇಕು.
ಯಾವಾಗ ಅವನಿಗೆ ಬಾಹ್ಯದಿಂದ ಸಹಾಯ ದೊರೆಯುವುದೋ ಅವನ ಆ ಪ್ರಯಾಣಕ್ಕೆ ವೇಗ ಬರುತ್ತದೆ. ಅವನಲ್ಲಿ ಶೀಘ್ರವಾಗಿ ಆಧ್ಯಾತ್ಮಿಕ ಜಾಗೃತಿಯಾಗುತ್ತದೆ. ಅವನು ಪವಿತ್ರತೆಯೆಡೆಗೆ ಪಯಣಿಸುವಂತಾಗುತ್ತದೆ. ಸಾಧಕನ ಜೀವನದಲ್ಲಿ ಈ ಬಾಹ್ಯ ಸಹಾಯ ಯಾವಾಗಲೂ ಗುರುವಿನ ರೂಪದಲ್ಲಿ ಬರುತ್ತದೆ, ಗ್ರಂಥಗಳಿಂದ ಅಲ್ಲ. ಒಂದು ಚೇತನವನ್ನು ಹೊತ್ತಿಸುವ ಕೆಲಸ ಇನ್ನೊಂದು ಜೀವಂತ ಜ್ಯೋತಿಯಿಂದ ಮಾತ್ರ ಸಾಧ್ಯ. ಗ್ರಂಥಗಳನ್ನು ಓದುವ ಮೂಲಕ ನಾವು ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆದಿದ್ದೇವೆಂಬ ಭ್ರಮೆಗೆ ಒಳಗಾಗಿ ಅಪಾಯಕ್ಕೆ ಈಡಾಗುವ ಸಂಭವಗಳೇ ಅಧಿಕ. ಯಾರು ಈ ಆಧ್ಯಾತ್ಮಿಕ ಸತ್ವವನ್ನು ಧಾರೆ ಎರೆಯುತ್ತಾನೆಯೋ ಅವನು ಗುರು. ಯಾರು ಇದನ್ನು ಸ್ವೀಕರಿಸಿ ಧರಿಸಿಕೊಳ್ಳುತ್ತಾನೆಯೋ ಅವನು ಶಿಷ್ಯ. ಬೀಜ ಜೀವಂತವಾಗಿರಬೇಕು, ನೆಲ ಬಿತ್ತನೆಗೆ ಹದವಾಗಿರಬೇಕು. ಆಗ ಮಾತ್ರ ಅದ್ಭುತ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯವಾಗುತ್ತದೆ. ಮತ್ತು ಜಗತ್ತಿನ ಶಾಶ್ವತ ನಿಯಮ ಏನು ಎಂದರೆ, ನಮ್ಮಲ್ಲಿ ವ್ಯಾಕುಲತೆ ಇದ್ದುದೇ ಆದರೆ ಗುರು ದೊರೆಯಲೇಬೇಕು. ಆದರೆ 2 ಅಪಾಯಗಳಿವೆ ಜೋಕೆ. ಮೊದಲನೆಯದು ಶಿಷ್ಯನ ಕಡೆಯಿಂದ ಅವನು ಕ್ಷಣಿಕ ಭಾವನೆಗಳನ್ನೇ, ಕ್ಷಣಿಕ ಚಿಂತನೆಗಳನ್ನೇ ವ್ಯಾಕುಲತೆ ಎಂದು ತಪ್ಪಾಗಿ ತಿಳಿಯುವುದು. ಎರಡನೆಯದು ಗುರುವಿನ ಕಡೆಯಿಂದ ತಾನು ಆಧ್ಯಾತ್ಮಿಕ ಸತ್ವವನ್ನು ಧರಿಸದಿದ್ದರೂ ತಾನೇ ಎಲ್ಲ ಬಲ್ಲವನೆಂದು ತಪ್ಪಾಗಿ ತಿಳಿದು ಅಭಿಮಾನವಶನಾಗಿ ಶಿಷ್ಯರನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗುವುದು. ಆದ್ದರಿಂದ ಸ್ವಾಮೀಜಿ ಮುಂದಿನ ಅಧ್ಯಾಯದಲ್ಲಿ ಗುರು ಶಿಷ್ಯರೀರ್ವರ ಅರ್ಹತೆಗಳನ್ನು ಕುರಿತು ತುಂಬ ಸುಂದರವಾಗಿ ವಿವರಿಸುತ್ತಾರೆ. ಮುಂದಿನ ಭಾಗ ಮುಂದಿನ ಬಾರಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.